ವರ್ಷಗಳಿಂದಲೂ ನಡೆಸಿಕೊಂಡು ಬಂದಿರುವ ಶ್ರೇಷ್ಠ ಹಿಂದೂ ಸಂಪ್ರದಾಯಗಳಲ್ಲಿ ಗಂಗಾರತಿಯೂ ಒಂದು. ಜೀವನದಲ್ಲಿ ಒಮ್ಮೆಯಾದರೂ ತಂಪಾದ ಸಂಜೆಯಲ್ಲಿ ಗಂಗಾ ತಟದಲ್ಲಿ ವೇದಘೋಷಗಳ ನಿನಾದದೊಂದಿಗೆ ಈ ಪೂಜೆಯನ್ನ ಕಣ್ತುಂಬಿಕೊಳ್ಳುವುದೇ ಒಂದು ಆನಂದ. ಇಂತಹ ಒಂದು ಸನ್ನಿವೇಶವನ್ನ ಕರ್ನಾಟಕದಲ್ಲಿಯೂ ತರಬೇಕು ಎಂದು ಸರ್ಕಾರ ಪ್ಲಾನ್ ಮಾಡಿದೆ. ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ನಡೆಸಲು ಹರಿದ್ವಾರ ಮತ್ತು ವಾರಣಾಸಿಯಲ್ಲಿ ಅಧ್ಯಯನ ನಡೆಸಲಾಗಿದೆ. ಹಾಗಿದ್ರೆ ಸರ್ಕಾರದ ಮುಂದಿನ ನಡೆ ಏನು? ಮಾಹಿತಿ ನೋಡ್ಕೊಂಡು ಬನ್ನಿ. ಉತ್ತರ ಭಾರತದಲ್ಲಿ ಹಲವಾರು ವರ್ಷಗಳಿಂದಲೂ ನಡೆಸಿಕೊಂಡು ಬಂದಿರುವ ಶ್ರೇಷ್ಠ ಹಿಂದೂ ಸಂಪ್ರದಾಯದಲ್ಲಿ ಗಂಗಾರತಿ ಒಂದು. ಜೀವನದಲ್ಲಿ ಒಮ್ಮೆಯಾದರೂ ತಂಪಾದ ಸಂಜೆಯಲ್ಲಿ ಗಂಗಾ ತಟದಲ್ಲಿ ವೇದ ಘೋಷಗಳ ನಿನಾದದೊಂದಿಗೆ ಈ ಪೂಜೆಯನ್ನ ಕಣ್ತುಂಬಿಕೊಳ್ಳೋದೇ ಒಂದು ಆನಂದ. ಇದನ್ನ ವೀಕ್ಷಣೆ ಮಾಡೋಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸ್ತಾರೆ. ನಾವು ಗಂಗಾರತಿ ನೋಡಿಲ್ಲ ಎನ್ನುವಂತ ಕೊರಗಂತೂ ಬೇಡ. ಯಾಕಂದ್ರೆ ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಜೀವನದಿ ಕಾವೇರಿಗೆ ಆರತಿ ನಡೆಯಲಿದೆ. ಇದಕ್ಕಾಗಿ ಕಾಂಗ್ರೆಸ್ ನಾಯಕರ ನಿಯೋಗ ಪರಿಶೀಲನೆಯನ್ನು ನಡೆಸಿದೆ. ಗಂಗಾರತಿ ಮಾದರಿಯಲ್ಲೇ ಕಾವೇರಿಗೂ ಆರತಿ. ದಸರಾ ವೇಳೆ ಆರಂಭಕ್ಕೆ ಸರ್ಕಾರ ಚಿಂತನೆ. ಕಾವೇರಿ ಆರತಿ 3 ಸ್ಥಳಗಳಲ್ಲಿ ಗುರುತಿಸಲಾಗಿದೆ. ಅಂತಿಮಗೊಂಡ ಸ್ಥಳಗಳಲ್ಲಿ ಆರತಿಗಾಗಿ ಸೋಪಾನೆ ಕಟ್ಟೆ ನಿರ್ಮಿಸಲಾಗುವುದು. ಹರಿದ್ವಾರದಲ್ಲಿ ನಿತ್ಯ ಗಂಗಾ ಆರತಿ ನಡೆಯುತ್ತೆ. ರಾಜ್ಯದಲ್ಲಿ ವಾರದಲ್ಲಿ 2 ಅಥವಾ 3 ದಿನ ಆರತಿ ಮಾಡಬೇಕು, ನಿತ್ಯ ಆರತಿ ನಡೆಸಬೇಕು ಎಂಬುದರ ಬಗ್ಗೆ ಸಮಿತಿ ಚರ್ಚಿಸಿ ನಿರ್ಧರಿಸಲಾಗುವುದು. ಆರಂಭದಲ್ಲಿ ಹರಿದ್ವಾರ ಮತ್ತು ವಾರಣಾಸಿಯ ಸಾಧು ಸಂತರನ್ನ ಆಹ್ವಾನಿಸಿ ಅವರಿಂದಲೇ ಕಾವೇರಿ ಆರತಿ ನಡೆಸಲಾಗುತ್ತೆ. ಬಳಿಕ ಅವರಿಂದಲೇ ಸ್ಥಳೀಯ ವೈದಿಕರಿಗೆ ತರಬೇತಿಯನ್ನ ಕೊಡಿಸಿ ಕಾವೇರಿ ಆರತಿ ಮುಂದುವರಿಸಲಾಗುವುದು ಅಂತ ಹೇಳಿದರು. ಹರಿದ್ವಾರದ ಗಂಗಾ ಮಹಾಸಭಾದ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಲಾಗಿದೆ. ಗಂಗಾ ಆರತಿ ಇತಿಹಾಸದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಕೆಲವು ಸಲಹೆಗಳನ್ನ ನೀಡಿದ್ದಾರೆ ಅಂತ ಹೇಳಿದರು. ಗಂಗಾರತಿ ಮಾದರಿಯಲ್ಲೇ ಕಾವೇರಿ ಆರತಿ ನಡೆಸೋಕೆ ಹರಿದ್ವಾರ ಮತ್ತು ವಾರಣಾಸಿಯಲ್ಲಿ ಅಧ್ಯಯನವನ್ನು ನಡೆಸಲಾಗಿದೆ. ವರದಿ ಸಿದ್ಧಪಡಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ನೀಡಲಾಗುತ್ತೆ. ಬಳಿಕ ಸಭೆ ನಡೆಸಿ ಕಾವೇರಿ ಆರತಿಯ ದಿನಾಂಕ ಹಾಗೇನೆ ಸ್ಥಳವನ್ನ ನಿಗದಿಪಡಿಸಲಾಗುವುದು ಅಂತ ಕೃಷಿ ಮತ್ತು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹರಿದ್ವಾರ, ವಾರಣಾಸಿಯಲ್ಲಿ ಐತಿಹಾಸಿಕ ಗಂಗಾರತಿಯನ್ನ ಕಾಂಗ್ರೆಸ್ ನಾಯಕರ ನಿಯೋಗ ಪರಿಶೀಲನೆಯನ್ನು ನಡೆಸಿದೆ. ಐತಿಹಾಸಿಕ ಗಂಗಾರತಿಯ ವೀಕ್ಷಣೆಯನ್ನು ನಡೆಸಿ ನಿಯೋಗ ವಾಪಸ್ಸಾಗಿದೆ. 2 ದಿನಗಳ ಈ ಅಧ್ಯಯನ ಪ್ರವಾಸದಲ್ಲಿ ನಿಯೋಗವು ಗಂಗಾರತಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದೆ. ಹರಿದ್ವಾರದ ಗಂಗಾರತಿಗೆ 108 ವರ್ಷದ ಇತಿಹಾಸ ಇದೆ. ಕೋಆಪರೇಟಿವ್ ಆಕ್ಟ್ ಅಡಿ ಸೊಸೈಟಿ ಮಾಡಿ ಗಂಗಾರತಿಯನ್ನು ನಡೆಸ್ತಾ ಇದ್ದಾರೆ. ಕಾಶಿ ಟ್ರಸ್ಟ್ ಮೂಲಕ 35 ವರ್ಷಗಳಿಂದ ಗಂಗಾರತಿ ನಡೆಯುತ್ತಾ ಇದೆ. ನಾಡಿನ ಜನತೆಯ ಜೀವನಾಡಿಯಾಗಿರುವಂಥ ಕಾವೇರಿಯನ್ನ ದೇವರ ರೂಪದಲ್ಲಿ ಪೂಜಿಸುತ್ತೇವೆ ಅಂತ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ದಸರಾ ಸಮಯದಲ್ಲಿ ಕಾವೇರಿ ಆರತಿ. ಈ ಬಾರಿ ಉತ್ತಮ ಮಳೆಯಾದ ಕಾರಣ ಕಾವೇರಿ ನದಿ ತುಂಬಿ ಹರಿತಾ ಇದೆ. ದಸರಾ ಸಮಯದಲ್ಲೇ ಮಂಡ್ಯದಲ್ಲಿ ಜೀವನದಿ ಕಾವೇರಿಗೆ ಆರತಿ ಬೆಳಗುವ ನಿರೀಕ್ಷೆ ಇದೆ. ದಿನಾಂಕದ ಕುರಿತು ಇನ್ನೂ ಅಂತಿಮ ತೀರ್ಮಾನವನ್ನ ಮಾಡಿಲ್ಲ. ಮೈಸೂರು ದಸರಾಕ್ಕೆ ಮುಂಚಿತವಾಗಿ ಶ್ರೀರಂಗಪಟ್ಟಣ ದಸರಾ ನಡೆಯಲಿದೆ. ಈ ಸಮಯದಲ್ಲೇ ಮಂಡ್ಯ ಜನರ ಜೀವನಾಡಿ ಕಾವೇರಿ ನದಿಗೆ ಆರತಿಯನ್ನ ಬೆಳಗಲಾಗುತ್ತೆ ಎನ್ನುವಂತ ಮಾಹಿತಿ ಇದೆ. ಅಕ್ಟೋಬರ್ 4ರಿಂದ 7ರವರೆಗೆ ಶ್ರೀರಂಗಪಟ್ಟಣ ದಸರಾ ಅರ್ಥಪೂರ್ಣವಾಗಿ ಆಚರಿಸುವ ಕುರಿತು ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಗಂಗಾರತಿಯ ಮಹತ್ವವೇನು ಗೊತ್ತಾ? ಮಳೆ ಬಿಸಿಲು ಎನ್ನದೇ ಗಂಗೆಗೆ ಪ್ರತಿದಿನ ಸಂಜೆಯೂ ಆರತಿ ನಡೆಯುತ್ತೆ. ಈ ಅದ್ಭುತವಾದ ಗಂಗಾರತಿಯನ್ನ ಒಮ್ಮೆ ನೋಡಿ ಕಣ್ತುಂಬಿಕೊಳ್ಬೇಕು ಎನ್ನುವುದು ಕೋಟ್ಯಾಂತರ ಹಿಂದೂಗಳ ಆಶಯವೂ ಹೌದು. ಬ್ರಹ್ಮ ಮಹಾದೇವ ಗಂಗೆಯನ್ನ ಹೊತ್ತು ತಂದ ಶಿವನನ್ನ ಸ್ವಾಗತಿಸಿದ್ದು ಇದೇ ಸ್ಥಳದಲ್ಲಿ. ದಶಾಶ್ವಮೇಧ ಯಜ್ಞ ನಡೆಸಿದ ಬ್ರಹ್ಮ ಮತ್ತು ಕುದುರುಗಳನ್ನ ಬಲಿ ಕೊಟ್ಟ ಸ್ಥಳ ಇದು. ಇಂತಹ ಪವಿತ್ರ ಕ್ಷೇತ್ರಗಳಲ್ಲಿ 45 ನಿಮಿಷಗಳ ಕಾಲ ಭಜನೆಯೊಂದಿಗೆ ಗಂಗಾರತಿ ನಡೆಯುತ್ತೆ. ಸುಮಾರು 2000 ದೇವಸ್ಥಾನಗಳಿರುವ ದೇಗುಲಗಳ ನಾಡಾದ ಕಾಶಿ ವಿಶ್ವನಾಥನ ದೇವಾಲಯದ ಬಳಿಯ ದಶಾಶ್ವಮೇಧ ಘಾಟ್ನಲ್ಲಿ ನಡೆಯುವ ಗಂಗಾರತಿ ಕೊರಿಯೋಗ್ರಾಫ್ ಮಾಡಿರುವ ರೀತಿಯಲ್ಲೇ ಇರುತ್ತೆ. ಒಂದೇ ವೇದಿಕೆ ಮೇಲೆ 3 ಪಂಡಿತರು ಆರತಿಯನ್ನ ಎತ್ತುತ್ತಾರೆ. ಒಂದೆಡೆ ಗಂಗೆ ಶಾಂತಿಯಿಂದ ಹರಿದ್ರೆ ಮತ್ತೊಂದು ಕಡೆ ಪಂಡಿತರು ವೇದ ಘೋಷಗಳೊಂದಿಗೆ ಆರತಿ ಎತ್ತಾರೆ. ಕಾವೇರಿ ಆರತಿ ಮಾಡೋಕೆ ಸರ್ಕಾರ ಸಜ್ಜಾಗಿದೆ. ಇದರ ಸಾಧಕ ಬಾಧಕಗಳೇನು ಅಂತ ಕಾದು ನೋಡಬೇಕಾಗಿದೆ.